ನಿಮಗೆಲ್ಲ ಗೊತ್ತೇ ಇದೆ ಈ ತರಕಾರಿಯಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತಾ ಶಿವಣ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮತ್ತೊಂದು ಹೆಲ್ತಿ ಪಲ್ಯನ ಹೇಳ್ಕೊಡ್ತೀನಿ. ಹೌದು, ನಾನು ಹೇಳ್ಕೊಡ್ತಾ ಇರೋದು ಇವತ್ತು ಹಾಗಲಕಾಯಿ ಪಲ್ಯ. ಇದಕ್ಕೆ ಬೇಕಾಗಿರೋ ಐಟಮ್ಸು ಆಯಿಲ್, ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಎಳೆಯಾಗಿರೋ ಹಾಗಲಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ. ಇಷ್ಟಿದ್ರೆ ಸಾಕು, ಪಲ್ಯನ ಮಾಡ್ಕೊಬೋದು. ಒಂದು 5 to 10 ಮಿನಿಟ್ಸಲ್ಲೇ ಮನೇಲಿ ಈಸಿಯಾಗಿ ಹೆಲ್ತ್ ಬೆನಿಫಿಟ್ಸ್ ಇರೋ ಪಲ್ಯನ ನಾವು ಮಾಡ್ಕೊಬೋದು. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊತೀನಿ. ಕಡಾಯಿ ಕ್ಲೀನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕ್ಲೀನಾಗಿ ಕಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕ್ಲೀನಾಗಿ ಫ್ರೈ ಆದಷ್ಟು ಖಾರ ಚೆನ್ನಾಗಿ ಬಿಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಮತ್ತು ನಾನಿಲ್ಲಿ 2 ದೊಡ್ಡ ಸೈಜ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಈರುಳ್ಳಿ ಎಲ್ಲ ಪಿಂಕಿಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾನು ಇಲ್ಲಿ ನಾಟಿ ಹಾಗಲಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿರಾಗಿ ತುಂಬ ಎಳೆಯಾಗಿರೋದನ್ನ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ ಬೆನಿಫಿಟ್ಸ್ ಕೂಡ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು. ಒಂದು 2 to 3 ಮಿನಿಟ್ಸ್ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 to 3 ಸ್ಮಾಲ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ. ಇಷ್ಟು ಹಾಕಿದ್ಮೇಲೆ ಫ್ರೈ ಮಾಡುವಾಗಲೇ ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ದಟ್ ವೆಜಿಟೇಬಲ್ಸ್ ಎಲ್ಲದಕ್ಕೂ ಈಕ್ವಲಿ ಸಾಲ್ಟ್ ಕ್ಲೀನಾಗಿ ಎಳ್ಕೊಂಡು ಚೆನ್ನಾಗಿರುತ್ತೆ ಪಲ್ಯ. ಯಾವುದೇ ಪಲ್ಯಕ್ಕಾದ್ರೂ ಸ್ವಲ್ಪ ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಕಲರ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ತುಂಬ ಜನ ಕೊತ್ತಂಬರಿ ಸೊಪ್ಪನ್ನ ಆಪ್ಷನಲ್ ಆಗಿ ಅಂತ ಅನ್ಕೊತಾರೆ, ಬಟ್ ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಮಿಸ್ ಮಾಡದೆ ಅದನ್ನು ಆ್ಯಡ್ ಮಾಡಿ. ನಾನಿಲ್ಲಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ ಪಲ್ಯಕ್ಕೆ. ಇಷ್ಟೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಕೆಲವರು ಹಾಗಲಕಾಯಿ ಪಲ್ಯಕ್ಕೆ ಬೆಲ್ಲ ಅಥವಾ ಏನಾದರೂ ಸ್ವೀಟ್ ಆಗಿ ಸೇರಿಸ್ತಾರೆ, ಕಹಿ ಇರುತ್ತಂತ. ಬಟ್ ನಾನು ಯೂಶಲಿ ಏನೂ ಆ ಥರ ಪ್ರಿಫರ್ ಮಾಡಲ್ಲ. ಯಾವಾಗಲೂ ಒಂದೊಂದ್ಸಲಿ ವೀಕ್ಲಿ ಒನ್ಸ್ ಆ ಥರ ತಿನ್ನೋದಲ್ವ. ಸೊ ಇಟ್ಸ್ ಬೆಟರ್ ನಾವು ಹಾಗೆ ತಿಂದರೆ. ಆ್ಯಂಡ್ ಎಳೆ ಇರೋ ಹಾಗಲಕಾಯಿಲಿ ಅಷ್ಟೊಂದು ಕಹಿ ಕೂಡ ಇರೋದಿಲ್ಲ. ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. 5 to 7 ಮಿನಿಟ್ಸ್ ಅದು ನೀರಲ್ಲಿ ಕ್ಲೀನಾಗಿ ಬೆಂದರೆ ಪಲ್ಯ ಚೆನ್ನಾಗಿ ಬೆಂದಿರುತ್ತೆ, ಸ್ವಲ್ಪನೂ ಹಸಿ ಇರೋದಿಲ್ಲ. ಇಷ್ಟು ಮಾಡಿದ್ರೆ ನೋಡಿ ಹಾಗಲಕಾಯಿ ಪಲ್ಯ ರೆಡಿ. ಬೇಕಿದ್ದವರು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಯೂಸ್ ಮಾಡಿರೋ ಮೆಣಸಿನ್ಕಾಯಲ್ಲಿ ಆಲ್ರೆಡಿ ತುಂಬ ಖಾರ ಇತ್ತು ಅಂತ ನಾನೇನು ಆ್ಯಡ್ ಮಾಡಿಲ್ಲ. ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋ ಪಲ್ಯಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಹೆಲ್ತಿ ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಪಲ್ಯಕ್ಕೆ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಬೆಸ್ಟ್ ಕಾಂಬಿನೇಷನ್. ಒಂದ್ಸರಿ ಟ್ರೈ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ನ ನಾನು ಇನ್ನಷ್ಟು ಮತ್ತಷ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.